ಜೂನ್ 30ರೊಳಗೆ ಜಿಬಿಎ ಚುನಾವಣೆ ನಡೆಯುತ್ತಾ ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣೆ ನಡೆಸಲು ತಯಾರಿ ಆರಂಭ ಆಗಿದೆ. ನಾಳೆ ಜಿಬಿಎ ಚುನಾವಣೆ ಸಂಬಂಧ ಮಹತ್ವದ ಸಭೆ ಇದೆ. ಎಲೆಕ್ಷನ್ ಕಮಿಷನ್ ಜಿಬಿಎ ಆಯುಕ್ತರ ಜೊತೆಗೆ ಒಂದು ಸಭೆ ಮಾಡುತ್ತೆ. ನಾಳೆ ಜಿಬಿಎ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಜೂನ್ 30ರೊಳಗಡೆ ನೀವು ಎಲೆಕ್ಷನ್ ಮಾಡ್ಕೊಳ್ಳಿ ಅಂತ, ಮುಗಿಸ್ಬಿಡಿ. ಯಾಕಂದ್ರೆ 6-7 ವರ್ಷ ಆಯ್ತು ರೀ ಚುನಾವಣೆ ಆಗಿಲ್ಲ. 2017ರಿಂದ 16ರಿಂದ ಅನ್ಕೊಳ್ಳೋಣ ನಾವು. ಬಟ್ ಬಹಳ ಆಕ್ರೋಶ ಇತ್ತು ಸಾರ್ವಜನಿಕರಲ್ಲಿ. ಡಿಲಿಮಿಟೇಷನ್ನು ಅದು ಇದು ಮೀಸಲಾತಿದ್ದು ಎಲ್ಲ ಕಾರಣ ಹೇಳ್ತಿದ್ರೆ ಅದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಚುನಾವಣಾ ಆಯೋಗ ಒಂದು ಸಭೆ ಕರೆದಿದೆ, ಬಹಳ ಇಂಪಾರ್ಟೆಂಟ್ ಇದು. ಸುಪ್ರೀಂ ಕೋರ್ಟ್ ಆದೇಶದಂತೆ ಜಿಬಿಎ ಚುನಾವಣೆಗೆ ಜೀವ ಕೊಟ್ಟಿದೆ ಆಯೋಗ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈಗ ಕೆಲವ್ರು ಹೇಳ್ತಾ ಇದ್ದಾರೆ ಡೌಟೇ ಅಂತ, ಇನ್ನು ಚುನಾವಣೆ ನಡೆಯೋದು ಇನ್ನೂ ಮುಂದೂಡಿಕೆ ಆಗ್ಬೋದು ಅಂತ ಹೇಳಿ. ಬಟ್ ಈಗ ನಾಳೆ ಸಭೆ ಕರೆದಿದ್ದಾರೆ. ಈ ಸಭೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಬಹುತೇಕವಾಗಿ ನಡೆಯುತ್ತಾ ಅಂತ ಅಧಿಕೃತವಾಗಿ ಹೆಂಗೆ? ಪ್ರಭು, ಕಳೆದ 5 ವರ್ಷಗಳಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದಿಲ್ಲ. ಈ ಹಿಂದೆ ಬಿಬಿಪಿ ಇದ್ದಾಗಲೂ ಕೂಡ ಚುನಾವಣೆ ನಡೆಸಕ್ಕೆ ಸರ್ಕಾರ ನಾನಾ ರೀತಿಯ ಆತಂಕಗಳು ಕೂಡ ಸರ್ಕಾರಕ್ಕೆ ಎದುರಾಯಿತು. ಜೊತೆಗೆ ಚುನಾವಣೆ ನಡೆಸಕ್ಕೆ ಸಾಕಷ್ಟು ವಿಳಂಬವನ್ನ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಕೂಡ ಮತ್ತು ಜೊತೆಗೆ ಕಾಂಗ್ರೆಸ್ ಸರ್ಕಾರವು ಕೂಡ ಬಿಪಿಪಿ ಹಿಂದೆ ಚುನಾವಣೆ ನಡೆಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಜೂನ್ 30ರ ಒಳಗೆ ಜಿಬಿಎ ಚುನಾವಣೆಯನ್ನ ನಡೆಸಿ ನಮ್ಗೆ ರಿಪೋರ್ಟ್ ಅನ್ನ ಕೊಡಿ ಅಂತ ಈಗ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ, ನಿಯಮವನ್ನ ಸರ್ಕಾರ ಪಾಲನೆ ಮಾಡಲೇಬೇಕಾದಂತ ಅನಿವಾರ್ಯತೆ ಕೂಡ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿ ಬೇಕೋ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳುವಂತ ಪ್ರಯತ್ನ ಚುನಾವಣಾ ಕೂಡ ಆಯೋಗ ಕೂಡ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹತ್ವದ ಸಭೆಯನ್ನ ಚುನಾವಣಾ ಆಯೋಗ ಕರೆದಿದೆ. ಅದರಲ್ಲಿ ಜಿಬಿಎ ಅಧ್ಯಕ್ಷರು, ಸದಸ್ಯರು ಜೊತೆಗೆ ಬೇರೆ ಬೇರೆ ಚುನಾವಣಾ ಸಿಬ್ಬಂದಿ ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ನಾಳೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಹುಶಃ ನಿರ್ಧಾರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿರೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ ಅದು ಸಾಕಷ್ಟು ರೀತಿಯ ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ವಾರ್ಡ್ ವಿಂಗಡಣೆ ಆಗಿದೆ, ಮೀಸಲಾತಿ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚುನಾವಣೆ ನಡೆಸಕ್ಕೆ ಚುನಾವಣಾ ಆಯೋಗ ಸಿದ್ಧತೆಗಳನ್ನ ಕೂಡ ಮಾಡಿದೆ. ಹೀಗಾಗಿ 5 ಮಹಾನಗರ ಪಾಲಿಕೆ ಚುನಾವಣೆಯನ್ನ ಒಂದೇ ಬಾರಿಗೆ ಮಾಡ್ತಾರೆ ಅಥವಾ 369 ವಾರ್ಡ್ಗಳ ಚುನಾವಣೆಯನ್ನ ಅಟ್ ಅ ಟೈಮ್ ಮಾಡಕ್ಕೆ ಈಗ ಚುನಾವಣಾ ಆಯೋಗ ನಾಳೆ ಇದಕ್ಕೆ ಸಂಬಂಧಪಟ್ಟ ನಿರ್ಧಾರ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.